ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ BMRCL ಅಂದರೆ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ, ಇದನ್ನು ನಾವು ಶಾರ್ಟ್ ಫಾರ್ಮಲ್ಲಿ ನಮ್ಮ ಮೆಟ್ರೋ ಅಂತಲೂ ಕೂಡ ಕರಿತೀವಿ. ಇಲ್ಲಿ ITI ಡಿಪ್ಲೊಮೊ B ಮಾಡಿರೋರಿಗೆ ಮೇಂಟೈನರ್, ಟ್ರೈನ್ ಆಪರೇಟರ್ ಅಥವಾ ಸ್ಟೇಷನ್ ಕಂಟ್ರೋಲರ್, ಹಾಗೆಯೇ ಸೆಕ್ಷನ್ ಇಂಜಿನಿಯರ್ ಅಂತ 434 ಹುದ್ದೆಗಳು ಕಾಲಾಗೋದ್ರ ಕುರಿತು ಒಂದು ಅಪ್ಡೇಟ್ ಇದೆ. ಅದೇನು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸೊ BMRCLನಲ್ಲಿ 434 ಹುದ್ದೆಗಳ ಸೆಕ್ಷನ್ ಇಂಜಿನಿಯರ್ ಆಗಿರ್ಬೋದು, SITO ಆಗಿರ್ಬೋದು ಅಥವಾ ಟೆಕ್ನಿಷಿಯನ್ಸ್ ಕಮ್ ಮೇಂಟೆನೆನ್ಸ್ ಆಗಿರ್ಬೋದು, ಈ ಒಂದು ನೇಮಕಾತಿ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಕೊಟ್ಟು 15 ದಿನಗಳ ಒಳಗಾಗಿ ನೇಮಕಾತಿ ಅಧಿಸೂಚನೆಯನ್ನು ಪ್ರಕಟಿಸುವ ಕುರಿತು ವಿನಂತಿನ ಮಾಡಿಕೊಂಡಿದ್ದಾರೆ. ಯಾರು? ನಮ್ಮ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್. ಸೊ ಈ ಒಂದು ಅಸೋಸಿಯೇಷನ್ನು ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕಗೆ ಅಥವಾ ನಮ್ಮ CM DK ಶಿವಕುಮಾರ್ ಅವ್ರಿಗೆ ಒಂದು ಮನವಿ ಪತ್ರವನ್ನು ದಿನಾಂಕ 9/7/2026 ಸಲ್ಲಿಸಿರ್ತಕ್ಕಂಥದ್ದು. ಸೊ ಇವರು ಸಲ್ಲಿಸಿರ್ತಾರೆ. ಸೊ ಜೆನ್ವಿನ್ ಪಾರ್ಟಿ ಇದೆ ಇದು. ಸೊ ಇದು ಈ ಮನವಿ ಪತ್ರದಲ್ಲಿ ಏನೇನು ಕೇಳಿದ್ದಾರೆ ಅನ್ನೋದನ್ನು ಇವಾಗ ನೋಡ್ತಾ ಹೋಗೋಣ ಬನ್ನಿ. ಅಂದರೆ ನಮ್ಮ BMRCL ಅಥವಾ ಮೆಟ್ರೋದಲ್ಲಿ ಖಾಲಿರ್ತಕ್ಕಂತಹ ಹುದ್ದೆಗಳನ್ನು KE ಅವ್ರಿಗೇ ಕೊಡಬೇಕು ಅಂತ ಒಂದು ಮೇನ್ ಇಂಪಾರ್ಟೆಂಟು. ಸೊ ಇಲ್ಲಿ ತನಕನೂ ಮೆಟ್ರೋದಲ್ಲಿ ಆಗ್ತಕ್ಕಂಥ ನೇಮಕಾತಿಗಳನ್ನ KEA ಅವರೇ ನಡೆಸ್ತಾ ಇರೋದು. ಇನ್ನು ಮುಂದಕ್ಕೂ ಅವರೇ ನಡೆಸುತ್ತೆ. ಸೊ ಮಧ್ಯದಲ್ಲಿ ಏನಾದರೂ ಚೇಂಜ್ ಆಗಿದರೆ ಸೊ ಇವ್ರ ಗಮನಕ್ಕೆ ಬಂದಿರುತ್ತೆ. ಅದಕ್ಕೆ ಇವರು KEAಗೆ ಮಾತ್ರನೇ ಕೊಡಿ, ಬೇರೆ KPSC ಆ ಥರ ಬೇರೆ ಹೊಸ ಸಂಸ್ಥೆ ಕೊಡಬೇಡಿ ಅಂತ ಇವ್ರು ಕೇಳಿರಬಹುದು, ಸಾಧ್ಯತೆಗಳಿದೆ. ಸೊ ನಂತರ ಇನ್ನೊಂದು ಪಾಯಿಂಟು, 15 ದಿನಗಳ ಒಳಗಾಗಿ ಅಧಿಕೃತ ನೇಮಕಾತಿಯನ್ನು ಹೊರಡಿಸಿ ಅಂತ ಒಂದು ಪಾಯಿಂಟ್ನ ಇಲ್ಲಿ ರೈಸ್ ಮಾಡಿದ್ದಾರೆ. ಸೊ ಸದ್ಯಕ್ಕೆ ಇವರು 15 ದಿನ ಅಂತ ಕೇಳಿರ್ಬೋದು ಅಥವಾ ಕೇಳ್ದಲ್ಲಿ ಇದ್ರೂ ಕೂಡ ಸದ್ಯಕ್ಕಂತೂ ಈಗ 1 ಮಂತ್ ಅಥವಾ 2 ಮಂತ್ 3 ಮಂತ್ ಸ್ಪ್ಯಾನಲ್ಲಿ ನಮ್ಮ ಮೆಟ್ರೋ ಕಾಲಾಗಂತಹ ಎಲ್ಲ ಥರ ಸೂಚನೆಗಳು ಕಾಣಿಸ್ತಾ ಇದೆ. ಸೊ ಸದ್ಯದಲ್ಲೇ ಕಾಲಾಗುತ್ತೆ. 15 ದಿನಗಳ ಒಳಗಾಗಿ ಕಾಲಾಗ್ದಲೇ ಇದ್ರೂ ಸೊ ಇವ್ರು ಮನವಿ ಕೊಟ್ಟಿರೋದ್ರಿಂದ ಕಾಲ್ ಮಾಡಿದ್ರು ಮಾಡ್ಬೋದು. ಸೊ 15 ದಿನಗಳಲ್ಲಿ ಆಗಲಿಲ್ಲ ಅಂದ್ರೂ ಕೂಡ ಇನ್ನು 1 ಮಂತ್ ಅಥವಾ 2 ಮಂತ್ ಸ್ಪ್ಯಾನಲ್ಲಿ ನಿಮಗೆ ನೋಟಿಫಿಕೇಷನ್ ಹೊರಬೀಳುತ್ತೆ. ಈ ನೋಟಿಫಿಕೇಷನ್ ಏನಿದೆ ಅಥವಾ ಈ ಒಂದು ಸರ್ಕ್ಯುಲರ್ ಏನಿದೆ, ಇದನ್ನು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಕಾಂತಕುಮಾರ್ R ಅವರು ಸಿಗ್ನೇಚರ್ ಮಾಡಿದ್ದಾರೆ. ಸೊ ಇವರು ತುಂಬ ಹೋರಾಟಗಳನ್ನ ಮಾಡ್ತಾರೆ, ವಿದ್ಯಾರ್ಥಿ ಪರ ತುಂಬ ಚರ್ಚೆಗಳನ್ನ ಮಾಡಿದ್ದಾರೆ. ಸೊ ಎಲ್ಲ ಕಡೆಯೂ ಕೂಡ ಇವರ ಪ್ರೆಸೆನ್ಸ್ನ ತೋರಿಸಿದ್ದಾರೆ. ಅಂತೂ ನಿಮಗೆ ಗೊತ್ತಾಯಿತು ನಮ್ಮ ಮೆಟ್ರೋ ಅಥವಾ BMRCL ಕಾಲಾಗುತ್ತೆ ಅಂತ. ಸೊ ಇನ್ ಕೇಸ್ ಅದು ಕಾಲ ಆದರೆ ನಿಮ್ಮ ಹತ್ರ ಈ ಕ್ವಾಲಿಫಿಕೇಷನ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಮೊದಲಿಗೆ ಮೇಂಟೈನರ್ ಅಂತ 2 ಥರ ಕಾಲಾಗುತ್ತೆ. ಒಂದು ಸಿಸ್ಟಮ್ಸ್ ಅಂತ, ಇನ್ನೊಂದು ಸಿವಿಲ್ ಅಂತ. ಮೇಂಟೈನರ್ ಸಿಸ್ಟಮ್ ಅಂತ ಒಂದು ಕ್ಯಾಟಗರಿ ಕಾಲಾಗುತ್ತೆ, ಮೇಂಟೈನರ್ ಸಿವಿಲ್ ಅಂತ ಇನ್ನೊಂದು ಕ್ಯಾಟಗರಿ ಕಾಲಾಗುತ್ತೆ. ಎರಡೂ ಕೂಡ ITI ಮೇಲೆ ಅರ್ಜಿನ ಸಲ್ಲಿಸೋದಕ್ಕೆ ನಿಮಗೆ ಪ್ರಾವಿಷನ್ನ ಮಾಡಿಕೊಟ್ಟಿರ್ತಾರೆ. ಸೊ ಸದ್ಯಕ್ಕೆ ಮೇಂಟೈನರ್ ಸಿಸ್ಟಮ್ಸ್ ಹುದ್ದೆಗೆ ಅರ್ಜಿನ ಸಲ್ಲಿಸೋರಿಗೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ITIನಲ್ಲಿ ಮೆಟ್ರಿಕ್ 10ನೇ ತರಗತಿ ಪಾಸ್ ಆದ ನಂತರ 2 ವರ್ಷಗಳ ITI ಕೋರ್ಸ್ ಆಗಿರಬೇಕು. ಅದರಲ್ಲಿ ಎಲೆಕ್ಟ್ರಿಷಿಯನ್, ಸರಿಯಾಗಿ ಕೇಳಿಸ್ಕೊಳ್ಳಿ, ಎಲೆಕ್ಟ್ರಿಷಿಯನ್, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ ರೇಡಿಯೋ ಮತ್ತು TV, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಸ್, ವೈರ್ಮ್ಯಾನ್, ಮೆಕ್ಯಾನಿಕ್ ಕಂಪ್ಯೂಟರ್ ಹಾರ್ಡ್ವೇರ್, ಮೆಕ್ಯಾನಿಕ್ ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ಎಲೆಕ್ಟ್ರಾನಿಕ್ ಸಿಸ್ಟಮ್ ಮೇಂಟೆನೆನ್ಸ್ ಅಥವಾ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಎಕ್ವಿಪ್ಮೆಂಟ್ ಮೇಂಟೆನರ್ಸ್, ರೆಫ್ರಿಜರೇಷನ್ ಮತ್ತು AC ಮೆಕ್ಯಾನಿಕ್ಸ್, ಮೆಕಾಟ್ರಾನಿಕ್ಸ್ ಅಥವಾ ITI ತತ್ಸಮಾನ ವಿದ್ಯಾರ್ಥಿ. ಸೊ ಇಷ್ಟು ನಾನು ಬ್ರಾಂಚ್ ಅಥವಾ ಟ್ರೇಡ್ಗಳನ್ನ ಹೇಳಿದ್ನಲ್ಲ. ಸೊ ಪ್ಯೂರ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಂತಹ ಬ್ರಾಂಚ್ಗಳಿದ್ದಾಗಿರುತ್ತೆ. ಸೊ ಇದರಲ್ಲಿ ITI ಮಾಡಿರೋಂಥವ್ರು ಮೇಂಟೈನರ್ ಸಿಸ್ಟಮ್ಸ್ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಮೇಂಟೈನರ್ ಸಿವಿಲ್ ಅಂತ. ಸೊ ಇದಕ್ಕೂ ಕೂಡ ಅಷ್ಟೇ, 10ನೇ ತರಗತಿ ಪಾಸಾದ ನಂತರ ITIನಲ್ಲಿ ಮಷಿನರಿ ಅಂದರೆ ಗಾರೆ ಕೆಲಸದವರು ಅಂತ ಕರಿತೀವಲ್ಲ, ಅದನ್ನು ಮಷಿನರಿ ಅಂತ ಅಂತಾರೆ. ಇನ್ನು ಕಾರ್ಪೆಂಟ್ರಿ, ಬಿಲ್ಡಿಂಗ್, ಫಿಟ್ಟರ್, ವೆಲ್ಡರ್, ಇಷ್ಟೇ ಹುದ್ದೆಗಳು. ಫಿಟ್ಟರ್, ವೆಲ್ಡರ್ ನೀವೆಲ್ಲ ಸಾಮಾನ್ಯವಾಗಿ ಮಾಡಿರ್ತೀರ. ಕಾರ್ಪೆಂಟ್ರಿ ವೆರಿ ರೇರು. ಇನ್ನು ಮಷಿನರಿ ಮತ್ತು ಬಿಲ್ಡಿಂಗ್ ಅನ್ನೋ ಟ್ರೇಡ್ಗಳು ಸದ್ಯಕ್ಕೆ ನಾವು ಎಲ್ಲೂ ಕೇಳಿಲ್ಲ, ನೀವು ಮಾಡಿರೋಲ್ಲ. ಇನ್ ಕೇಸ್ ನೀವು ಮಾಡಿದರೆ ನೀವು ಕೂಡ ಅರ್ಜಿನ ಸಲ್ಲಿಸ್ಬೋದು. ಮೆಜಾರಿಟಿ ಬಂದ್ಬಿಟ್ಟು ಫಿಟ್ಟರ್ ಹುಡುಗರು ಸಿವಿಲ್, ಮೇಂಟೈನರ್ ಸಿವಿಲ್ಗೆ ಕಾಂಪಿಟೇಷನ್ ಕೊಡ್ತಾರೆ. ಸೊ ವೆಲ್ಡರ್ ಕೂಡ ಇದಕ್ಕೆ ಸ್ವಲ್ಪ ಕಾಂಪಿಟೇಷನ್ ಕೊಡಬಹುದು. ಸೊ ITIನಲ್ಲಿ ಇಷ್ಟು ಟ್ರೇಡ್ಗಳನ್ನ ಮಾಡಿರೋವಂಥವ್ರು ಈ ಮೇಂಟೈನರ್ ಸಿವಿಲ್ ಹುದ್ದೆಗೆ ಅರ್ಜಿನ ಸಲ್ಲಿಸ್ಬೋದು. ಇರ್ತಕ್ಕಂಥದ್ದು 2023 ನೋಟಿಫಿಕೇಷನ್ನು. ಸೊ ಇದರಲ್ಲಿ ಇವ್ರು ತೊಗೊಂಡಿರೋಂತಹ ಯಾರಾದರೂ ಕೋರ್ಟ್ನಲ್ಲಿ ಅರ್ಜಿನ ಸಲ್ಲಿಸಿದರೆ ಇಲ್ಲಿ ಕೆಲವೊಂದು ಟ್ರೇಡ್ಗಳನ್ನ ಆ್ಯಡ್ ಕೂಡ ಮಾಡಿರ್ತಾರೆ, ಕೆಲವೊಂದು ಟ್ರೇಡ್ಗಳನ್ನ ಡಿಲೀಟ್ ಕೂಡ ಮಾಡಿರ್ತಾರೆ. ಸೊ ಇದು ಬರೀ ರೆಫರೆನ್ಸಿಗೆ ಮಾತ್ರ ಇದನ್ನು ನೀವು ಕನ್ಸಿಡರ್ನ ಮಾಡ್ಕೊಳ್ಳಿ.
ಸೊ ಇನ್ ಕೇಸ್ ನಿಮ್ಮ ಟ್ರೇಡಲ್ಲಿ ಇಲ್ಲ ಅಂದರೂ ನೆಕ್ಸ್ಟ್ ಬರೋಂಥ 2026ರಲ್ಲಿ ಅಂದರೆ ಇವಾಗ ಬರೋಂಥ ನೋಟಿಫಿಕೇಷನಲ್ಲಿ ಅದನ್ನು ಆ್ಯಡ್ ಮಾಡಿರ್ಬೋದು ಅಥವಾ ಅದನ್ನು ರಿಮೂವ್ ಮಾಡಿರ್ಬೋದು. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಸೊ ನೋಟಿಫಿಕೇಷನ್ ಬಂದಾಗ ಕೂಡ ನಾನು ಇನ್ನೊಂದು ಸತಿ ನಿಮಗೆಲ್ಲ ಅಪ್ಡೇಟ್ ಮಾಡ್ತೀನಿ, ಅದ್ರ ಚಿಂತೆ ಬೇಡ. ಸದ್ಯಕ್ಕೆ ಜಸ್ಟ್ ಫಾರ್ ರೆಫರೆನ್ಸ್ ಈ ಒಂದು ನೋಟಿಫಿಕೇಷನ್ನ ನೋಡ್ಕೊಳ್ಳಿ. ಕಂಟ್ರೋಲರ್ ಅಥವಾ ಟ್ರೈನ್ ಆಪರೇಟರ್ ಅಂತ ಹುದ್ದೆಗಳು, ಈ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸೋರಿಗೆ ನೀವು 10ನೇ ತರಗತಿ ಆದ ನಂತರ 3 ವರ್ಷಗಳ ಕಾಲ ಡಿಪ್ಲೊಮೊ, 10ನೇ ತರಗತಿ ಆದ ನಂತರ 3 ವರ್ಷಗಳ ಡಿಪ್ಲೊಮೋನ ಮಾಡಿರಬೇಕಾಗತ್ತೆ. ಸೊ ಲ್ಯಾಟ್ರಲ್ ಎಂಟ್ರಿ ಮಾಡಿದರೂ ಕೂಡ ಅರ್ಜಿನ ಸಲ್ಲಿಸ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಇಲ್ಲಿ ಡಿಪ್ಲೊಮೋದಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು, ಟೆಲಿಕಮ್ಯುನಿಕೇಷನ್ನು, ಎಲೆಕ್ಟ್ರಾನಿಕ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗು, ಎಲೆಕ್ಟ್ರಿಕಲ್ ಪವರ್ ಸಿಸ್ಟಮ್ಸು, ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದರೆ ಸೊ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸ್ಬೋದು. ಸೊ ಮೆಜಾರಿಟಿ ಬಂದು EEE, EC ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ಸು, ಈ 3 ಬ್ರಾಂಚ್ ಮಾಡಿರೋಂಥವ್ರು ಅರ್ಜಿನ ಸಲ್ಲಿಸ್ಬೋದು. ಸೊ ಇಲ್ಲಿ ಸ್ನೇಹಿತರೆ ಹಾಗೆಯೇ ಸ್ಯಾಲ್ರಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸ್ಯಾಲ್ರಿ ಸ್ಟೇಷನ್ ಕಂಟ್ರೋಲರ್ ಮತ್ತು ಟ್ರೈನ್ ಆಪರೇಟರ್ ಹುದ್ದೆಗಳಿಗೆ 35,000 ಬೇಸಿಕ್ ಇರುತ್ತೆ. ಸ್ಟಾರ್ಟಿಂಗ್ ಬೇಸಿಕ್ಕು ನಿಮಗೆ 35,000 ಇರುತ್ತೆ. ಇಲ್ಲಿ ಯಾವುದೇ ರೀತಿ ಟ್ರೈನಿಂಗ್ ಎಲ್ಲ ಡೈರೆಕ್ಟ್ ನಿಮಗೆ ಸ್ಯಾಲ್ರಿನೇ ಕೊಡ್ತಾರೆ ಮೊದಲನೇ ತಿಂಗಳಿಂದನೇ. ಸೊ ಗ್ರಾಸ್ ಸ್ಯಾಲ್ರಿ DA, HRA, TRA, ಮೆಡಿಕಲ್ ಅಲೋಯೆನ್ಸು ಮತ್ತು ನೈಟ್ ಡ್ಯೂಟಿ ಅಲೋಯೆನ್ಸು, ಕಿಲೋಮೀಟ್ರ್ ಅಲೋಯೆನ್ಸು ಎಲ್ಲ ಥರ ಅಲೋಯೆನ್ಸು ಸೇರಿಕೊಂಡು ಸ್ಟಾರ್ಟಿಂಗೆ ನಿಮಗೆ ಒಂದು 85 ಗ್ರಾಸ್ ಸ್ಯಾಲ್ರಿ ಇದು. ಸೊ PF ESI ಅಂತ ಕಟ್ಟಾಗಿ ಬೇಕಾದ್ರೆ ನಿಮ್ಗೆ ಕಮ್ಮಿ ಸ್ಯಾಲ್ರಿ ಬರ್ಬೋದು. ಸೊ ಗ್ರಾಸ್ ಸ್ಯಾಲ್ರಿ ನಿಮಗೆ 85K ನಿಮಗೆ ಸ್ಟಾರ್ಟಿಂಗೇ ಸಿಗುತ್ತೆ. ಡಿಪ್ಲೊಮಾ ಮಾಡಿದವ್ರಿಗೆ ಸ್ಟಾರ್ಟಿಂಗ್ 85K ಕೊಡೋಂಥ ಸಂಸ್ಥೆ ಸದ್ಯಕ್ಕೆ BMRCL ಒಂದೇ. ಅದು ಬಿಟ್ಟರೆ ISRO ಅಂತ ಒಂದು ಸಂಸ್ಥೆ ಇದೆ, ಅಲ್ಲೂ ಕೂಡ ನಿಮಗೆ ಇಷ್ಟೇ ಸ್ಯಾಲ್ರಿ ಸಿಗುತ್ತೆ. ಸೊ ತದನಂತರ ಮೇಂಟೈನರ್ಸ್ ಅಂತ ಸೊ ಇಲ್ಲಿ ಸಿಸ್ಟಮು ಸಿವಿಲ್ ಎರಡಕ್ಕೂ ಒಂದೇ ಸ್ಯಾಲ್ರಿ ಇರುತ್ತೆ. ಏನೊಂದು 500 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ನೈಟ್ ಶಿಫ್ಟ್ ಮಾಡಿದರೆ ಅಲೌನ್ಸ್ ಜಾಸ್ತಿ ಸಿಗುತ್ತೆ, ನೈಟ್ ಶಿಫ್ಟ್ ಮಾಡಿದೆ ಅಂದರೆ ಅಲೌನ್ಸ್ ಕಮ್ಮಿ ಸಿಗುತ್ತೆ ಅಷ್ಟೇ. ಸೊ ಈ ಮೇಂಟೈನರ್ಸ್ ಹುದ್ದೆಗಳಿಗೆ ITI ಮಾಡಿರೋಂಥ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸೋದಕ್ಕೆ ಅರ್ಹರಾಗಿರ್ತಾರೆ. ಈ ಒಂದು ಹುದ್ದೆಗೆ 25,000 ಸ್ಟಾರ್ಟಿಂಗ್ ಬೇಸಿಕ್ ಇರುತ್ತೆ. ಸೊ ಇವ್ರಿಗೂ ಸೇಮು DA, HRA, TA, ಮೆಡಿಕಲ್ ಅಲೋಯೆನ್ಸು ಎಲ್ಲ ಥರ ಅಲೋಯೆನ್ಸ್ ಇರುತ್ತೆ. ಸೊ ಎಲ್ಲ ಸೇರಿ ಸ್ಟಾರ್ಟಿಂಗೆ ನಿಮಗೆ ಒಂದು 50,000 ತನಕ ಸ್ಯಾಲ್ರಿ ಫಿಕ್ಸು. 50,000 ತನಕ ಸ್ಯಾಲ್ರಿ ನಿಮಗೆ ಖಂಡಿತ ಸಿಗುತ್ತೆ. ಇದಕ್ಕಿಂತ ಜಾಸ್ತಿನೂ ಕೂಡ ಸಿಗ್ಬೋದು. ಸೊ ಕಮ್ಮಿ ಅಂತರೂ ಕಮ್ಮಿ ಆದರೂ 1-2 ಕಮ್ಮಿ ಇರುತ್ತೆ ಅಷ್ಟೇ. ಸೊ ಸದ್ಯಕ್ಕೆ 50,000 ಮಿನಿಮಮ್ ಸ್ಯಾಲ್ರಿ ನಿಮಗೆ ಇವತ್ತಿನ DA ರೇಟಲ್ಲಿ ಸಿಗ್ತಾ ಹೋಗುತ್ತೆ. ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಂದರೆ ಮುಂದಿನ ವರ್ಷ ಇಲ್ಲಿ ಪೇ ರಿವಿಷನ್ ಆಗುತ್ತೆ. ಪೇ ರಿವಿಷನ್ ಆದರೆ ಈ 25,000 ಇರೋ ಬೇಸಿಕ್ಕು 40,000 ಬೇಸಿಕ್ ತನಕ ಆಗ್ಬೋದು. 50,000 ಇರೋಂತಹ ಗ್ರಾಸು 65,000 ತನಕ ಗ್ರಾಸ್ ಆದರೂ ಆಗೋದ್ರಲ್ಲಿ ಯಾವುದೇ ರೀತಿ ಮೋಸ ಇರೋದಿಲ್ಲ. ಸೊ ತುಂಬ ಚೆನ್ನಾಗಿದೆ ಸಂಸ್ಥೆ, ಒಳ್ಳೆ ಪ್ರಾಫಿಟಲ್ಲಿದೆ. ಅರ್ಜಿನ ಸಲ್ಲಿಸುವಂಥವ್ರು ಅರ್ಜಿನ ಸಲ್ಲಿಸಿ. ಸೊ ಇವಾಗಿಂದಲೇ ನೀವು ಪ್ರಿಪೇರ್ ಆಗೋದಕ್ಕೆ ಸ್ಟಾರ್ಟ್ ಆಗಬೇಕು. ಸ್ಟೇಷನ್ ಕಂಟ್ರೋಲರ್ ಮತ್ತು ಟ್ರೈನ್ ಆಪರೇಟರ್ ಹುದ್ದೆಗಳಿಗೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ 25 ಅಂಕ, ಎಲೆಕ್ಟ್ರಿಕಲ್ಗೆ 20 ಅಂಕ, ಎಲೆಕ್ಟ್ರಾನಿಕ್ಸ್ಗೆ 20 ಅಂಕ, ಕಮ್ಯುನಿಕೇಷನ್ಗೆ 20 ಅಂಕ, ಮೆಕ್ಯಾನಿಕಲ್ಗೆ ಸಂಬಂಧಪಟ್ಟಂತೆ 15 ಅಂಕ. ಟೋಟಲ್ಲು 100 ಅಂಕಗಳು ಇಲ್ಲಿ ಇರುತ್ತೆ. ಯಾವುದಕ್ಕೆ? ಸ್ಟೇಷನ್ ಕಂಟ್ರೋಲರ್ ಮತ್ತು ಟ್ರೈನ್ ಆಪರೇಟರ್ಗೆ ಸಂಬಂಧಪಟ್ಟಂತೆ. ಅದೇ ಮೇಂಟೈನರಲ್ಲಿ 2 ಥರ ಇದೆ, ಸಿಸ್ಟಮ್ಸ್ಗೊಂದು, ಸಿವಿಲ್ಗೊಂದು. ಸೊ ಅದೇ ಬೇರೆ ಇದೆ ಬೇರೆ, ಯಾಕೆಂದರೆ ಬ್ರಾಂಚ್ಗಳು ಬೇರೆ ಇದೆಯಲ್ಲ ಅದಕ್ಕೆ. ಸೊ ಮೇಂಟೈನರ್ ಸಿಸ್ಟಮ್ಸ್ಗೆ ಸಾಮಾನ್ಯ ಜ್ಞಾನ 10 ಮಾರ್ಕ್ಸ್ಗೆ, SSLC ಗಣಿತ 10 ಮಾರ್ಕ್ಸ್ಗೆ, ಎಲೆಕ್ಟ್ರಿಕಲ್ 20 ಮಾರ್ಕ್ಸ್ಗೆ, ಮೆಕ್ಯಾನಿಕಲ್ 20 ಮಾರ್ಕ್ಸ್ಗೆ, ಎಲೆಕ್ಟ್ರಾನಿಕ್ಸ್ 20 ಮಾರ್ಕ್ಸ್ಗೆ ಮತ್ತು ಕಂಪ್ಯೂಟರ್ ಸೈನ್ಸು 20 ಮಾರ್ಕ್ಸ್ಗೆ. ಟೋಟಲ್ಲು 100 ಕ್ವಶನ್ಸ್ ಇರುತ್ತೆ. ಸೊ ಅದೇ ರೀತಿ ನಮ್ಮ ಮೇಂಟೈನರ್ ಸಿವಿಲ್ ಹುದ್ದೆಗಳಿಗೆ ಸಾಮಾನ್ಯ ಜ್ಞಾನ 20 ಮಾರ್ಕ್ಸು, SSLC ಗಣಿತ 20 ಮಾರ್ಕ್ಸು, ಸೊ ಸಿವಿಲ್ 15 ಮಾರ್ಕ್ಸು, ಕಾರ್ಪೆಂಟ್ರಿ 15 ಮಾರ್ಕ್ಸು, ಫಿಟ್ಟರ್ 15 ಮಾರ್ಕ್ಸು ಮತ್ತು ವೆಲ್ಡರ್ 15 ಮಾರ್ಕ್ಸು. ಇದು ಕೂಡ 100 ಮಾರ್ಕ್ಸ್ಗೆ ಎಕ್ಸಾಮಿನೇಷನ್ ಇರುತ್ತೆ. ಹಾಗೆ ಏಜ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಏಜ್ ಬಗ್ಗೆ ಎಲ್ರಿಗೂ ಈಗ ಮೇಜರ್ ಡೌಟ್ಸ್ ಇರುತ್ತೆ. ಸೊ ಏಜ್ ಬಂದು ಮಿನಿಮಮ್ ಎಲ್ರಿಗೂ ಕೂಡ 18 ವರ್ಷ ಆಗಿರಲೇಬೇಕು. ಸೊ ಎಲ್ಲ ಕ್ಯಾಟಗರಿ ಎಲ್ಲ ಪೋಸ್ಟ್ಗೂ ಮಿನಿಮಮ್ 18 ವರ್ಷ ಆಗಿರಲೇಬೇಕಾ. ನಂತರ ಮ್ಯಾಕ್ಸಿಮಮ್ ಏಜ್ ನೋಡೋದಾದರೆ ಜನರಲ್ ಕ್ಯಾಟಗರಿ ಅವರಿಗೆ ಈ ಸಾರಿ ಮ್ಯಾಕ್ಸಿಮಮ್ ಏಜು 40 ವರ್ಷ ತನಕ ಇರುತ್ತೆ. ಕ್ಯಾಟಗರಿಯವ್ರಿಗೆ ಬರುವಂಥವ್ರಿಗೆ 40 ವರ್ಷ ತನಕ ಅರ್ಜಿನ ಸಲ್ಲಿಸೋಕ್ಕೆ ಅವಕಾಶ ಕೊಡಬೇಕು. ಏಕೆಂದರೆ ಜಾಸ್ತಿ ರಿಕ್ರೂಟ್ಮೆಂಟ್ ಆಗಿಲ್ಲ, ಜೊತೆಗೆ ಒಳ ಮೀಸಲಾತಿ ಇದ್ದಿದ್ದರಿಂದ ರಿಕ್ರೂಟ್ಮೆಂಟ್ ಆಗದೇ ಇರೋದ್ರಿಂದ ಸೊ ಇಲ್ಲಿ ತನಕ ಇವರು ಏಜ್ ರಿಲ್ಯಾಕ್ಸೇಷನ್ನ ಕೊಡಲೇಬೇಕು. ಸೊ ಜನರಲ್ ಕ್ಯಾಟಗರಿಗೆ 40 ಇರುತ್ತೆ, 40 ಇಲ್ಲ ಅಂದ್ರೂ 35 ಇದೇ ಇರುತ್ತೆ. ಸೊ ಅದೇ ನೀವೇನಾದರೂ ಕ್ಯಾಟಗರಿಸಿಗೆ ಬರ್ತೀರಾ ಅಂದರೆ 2A ಹಿಂದುಳಿದ ವರ್ಗಗಳಿಗೆ ಬರ್ತೀರಾ ಅಂದರೆ 2A 1A ಈ ಥರ ಬರ್ತೀರಾ ಅಂದರೆ ನಿಮಗೆ 43 ವರ್ಷ ತನಕನಾದರೂ ಏಜ್ ರಿಲ್ಯಾಕ್ಸೇಷನ್ಸ್ ಇರುತ್ತೆ.
ಸೊ ಇದು ಹೊಸ ಏಜ್ ರಿಲ್ಯಾಕ್ಸೇಷನ್ನು. ಇದಿಲ್ಲ ಅಂದರೆ ನಿಮಗೆ 38 ವರ್ಷ ತನಕ ಅಂತೂ ಗ್ಯಾರಂಟಿ ಇದ್ದೇ ಇರುತ್ತೆ. ಸೊ ಅದೇ ನೀವೇನಾದರೂ SC ST ಈ ಥರ ಕೆಟಗರಿಗೆ ಬರ್ತೀರಾ ಅಂದರೆ ಸೊ ನಿಮಗೆ 45 ವರ್ಷ ಹೊಸ ಇದಾದರೆ, ಹಳೇದಾದರೆ 40 ವರ್ಷದ ತನಕ ಅರ್ಜಿನ ಸಲ್ಲಿಸೋದಂಥದ್ದು ಅವಕಾಶನ ಇವರು ಕೊಟ್ಟಿರ್ತಾರೆ. ಸೊ ಸದ್ಯಕ್ಕೆ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಆಗಿತ್ತು ಮಾಹಿತಿ. ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ನಿಮ್ಗಳಲ್ಲೇನಾದರೂ ಡೌಟ್ಸ್ಗಳಿದ್ರೆ ತುಂಬ ಇರುತ್ತೆ. ಸೊ ಡೌಟ್ಸ್ಗಳಿದ್ರೆ ಕಾಮೆಂಟ್ ಮಾಡಿ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಲಕ್, ಆಲ್ ದ ಬೆಸ್ಟ್.